ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಸಂಜೆಯ ವೇಳೆಯಲ್ಲಿ ಒಂದು ದೇವರ ವಾಕ್ಯವನ್ನು ಗಮನಿಸೋಣ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 28ನೇ ವಚನದಲ್ಲಿ ಆ ತಂದೆಯಾದ ಪರಮಾತ್ಮನು ಮಾನವರಿಗೆ ಬರೆಸಿರುವಂಥ ಮಾತನ್ನು ನಾವು ಧ್ಯಾನ ಮಾಡೋಣ. ಆದರೆ ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶನವಾಗುವರು. ಹೌದು, ದೇವರನ್ನು ತೊರೆದವರು ನಿರ್ಮೂಲರಾಗುವರು. ನೀವು ಇಷ್ಟಪಟ್ಟ ಎಲಾಮರಗಳ ನಿಮಿತ್ತ ನಾಚಿಕೆಗೊಳ್ಳುವಿರಿ. ಗೊತ್ತು ಮಾಡಿಕೊಂಡ ವನಗಳ ವಿಷಯವಾಗಿ ಲಜ್ಜೆಪಡುವಿರಿ. ಎಲೆ ಒಣಗಿದ ಎಲಾಮರದಂತೆಯೂ ಜಲವಿಲ್ಲದ ವನದ ಹಾಗೂ ಇರುವಿರಿ. ನಿಮ್ಮಲ್ಲಿನ ಬಲಿಷ್ಠನೇ ಸಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ. ಎರಡು ಸೇರಿ ಯಾರು ನಂದಿಸಲಾಗದಂತೆ ಸುಟ್ಟು ಹೋಗುವುದು. ಪ್ರೇರೆ, ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶವಾಗ್ತಾರಂತೆ. ದ್ರೋಹಿಗಳಂದರೆ ದೇವರನ್ನು ಅರಿಯದೆ, ದೇವರ ಭಯಭಕ್ತಿ ಇಲ್ಲದೆ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳದೆ, ತನ್ನ ವಸ್ತ್ರವನ್ನು ಸರಿಪಡಿಸಿಕೊಳ್ಳದೆ, ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸುತ್ತಾ ಬದುಕುತ್ತಿರುವಂಥ ದ್ರೋಹಿಗಳಿಗೆ ದೇವರು ಹೇಳ್ತಿರುವಂಥ ಮಾತು. ಆದರೆ ದ್ರೋಹಿಗಳು ಮತ್ತು ಪಾಪಿಗಳಂದರೆ ಒಂದು ಹೆಂಡತಿ ಇದ್ದರೆ, ಒಬ್ಬ ಪುರುಷನಿದ್ದರೆ ಅವ್ರಿಗೆ ಸಾಕು ಅನಿಸಲ್ಲ ಪ್ರೇರೆ. ಇನ್ನೂ ಬೇರೆ ಪುರುಷನ ಜೊತೆ, ಬೇರೆ ಸ್ತ್ರೀ ಜೊತೆ ಅನೈತಿಕ ಸಂಬಂಧ ಮಾಡಿಕೋಬೇಕು ಅಂತ ಈ ದಿನ ಪ್ರಪಂಚ ಹಾಳಾಗೋಗ್ತಾ ಇದೆ ಪ್ರೇರೆ. ಏನು ಪ್ರೇರೆ, ಈ ದೇಹ ಏನು ಗೊತ್ತಾ? ದೇವರ ದೇವಸ್ಥಾನ, ದೇವರ ಆಲಯ ಅಂತೆ ಪ್ರೇರೆ. ಇದು ಈ ದೇವರ ಆಲಯವನ್ನು ನಾವು ಯಾವ ರೀತಿ ಕೆಡಿಸ್ಕೊತಾ ಇದ್ದೀವಿ? ಪಾಪಿಗಳು ದ್ರೋಹಿಗಳು ಒಟ್ಟಾಗಿ ನಾಶವಾಗ್ತಾರಂತೆ. ಒಂದೇ ಸರಿನಾ? ಒಂದೇ ಸಾರಿ ಪ್ರೇರೆ. ಪ್ರಪಂಚದಲ್ಲಿ ಅನಾಹುತ ನಡೀತಾ ಇದೆ ಪ್ರೇರೆ. ಅರ್ಥ ಆಯ್ತಲ್ಲ, ಮಾನವರಿಗೆ ಅರ್ಥ ಆಯ್ತಲ್ಲ ಪ್ರೇರೆ, ಯಾಕೆ ಈ ರೀತಿ ಆಯ್ತೈತೆ, ಯಾಕೆ ಈ ಥರ ಅನಾಹುತ ಆಯ್ತೈತೆ? ದೇವರಿಲ್ವಾ ಅವ್ರ ಸ್ಥಳದಲ್ಲಿ? ಆ ಸ್ಥಳದಲ್ಲಿ ಕಾಪಾಡೋದಕ್ಕೆ ಅವ್ರಿಗೆ ದೇವರಿಲ್ವಾ? ದೇವರಿಗೆ ಸ್ಥಳ ಕೊಟ್ಟರೆ ಅವರ ಜೀವಿತವು, ಎಷ್ಟೋ ಜನ ಸತ್ತವರ ಮಧ್ಯದಲ್ಲಿ ದೇವರಿದ್ದಿದ್ರೆ ದೇವರು ಖಂಡಿತ ಬಿಟ್ಕೊಡ್ತಾ ಇರಲ್ಲ, ಸ್ವಲ್ಪ ಆಯುಷ್ಕಾಲ ಒದಗಿಸ್ಕೊಡೋರು. ಏನಾಗಿದೆ ಗೊತ್ತಾ ಮನುಷ್ಯನ ಪರಿಸ್ಥಿತಿ? ನಿಮ್ಮಲ್ಲಿನ ಬಲಿಷ್ಠನೇ ಸಣಬಿನ ಗುಂಜು. ಎಷ್ಟೇ ಬಲಿಷ್ಠನಾಗಿದ್ದರೂ ಎಲೆ ಥರ ಸುಟ್ಟೋಗ್ತೀಯ, ದಾರದ ಥರ ಕಟ್ಟಾಗೋಯ್ತೀಯ. ಸಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ. ಬೆಂಕಿ ಉರಿಯೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಮನುಷ್ಯರು. ಅವನ ಕಾರ್ಯ ದೇವರಿಗೆ ಕಿಡಿ. ದೇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ತಾ ಇದೆ, ದೇವರ ಎದೆಯಲ್ಲಿ ನೋವಾಯ್ತೈತೆ, ಬೆಂಕಿ ಉರಿತೈತೆ. ಅದೇ ಹೇಳ್ತಾ ಇದ್ದಾರೆ ನೋಡಿ ದೇವರು. ಅವನ ಕಾರ್ಯವೇ ಕಿಡಿ, ಎರಡು ಸೇರಿ ಯಾರು ನಂದಿಸಲಾಗದಂತೆ ಸುಟ್ಟು ಹೋಗುವವು. ಏನು ಪ್ರೇರೆ, ಇವತ್ತು ಮನುಷ್ಯನು ತಿನ್ನಬೇಕು, ವ್ಯಭಿಚಾರ ಮಾಡಬೇಕು, ಕುಡಿಬೇಕು, ಡ್ಯಾನ್ಸ್ ಮಾಡಬೇಕು. ಯಾವುದು? ಹೊಲಸು ಹಾಡುಗಳಿಗೆ ಡ್ಯಾನ್ಸ್ ಮಾಡಬೇಕು. ಯಾವ ರೀತಿ? ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಮೈ ತುಂಬ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಅರಬೆತ್ತಲೆ ವಸ್ತ್ರವನ್ನು ಹಾಕಿಕೊಂಡು ತನ್ನ ದೇಹವೆಂಬುವಂಥ ದೇವಾಲಯವನ್ನು ಹೊಲಸು ನಡತೆಯಿಂದ ತೋರಿಸುತ್ತಾ ಈ ದಿನ ಜನರು ದೇವರಿಂದ ದೂರ ಆಗ್ತಾ ಇದ್ದಾರೆ ಪ್ರೇರೆ. ದೇವರ ಮನಸ್ಸನ್ನು ತಿಳಿದುಕೊಳ್ಳೋರು ಯಾರು ಪ್ರಿಯರೇ? ಮನುಷ್ಯನು ಈ ರೀತಿ ಬದುಕಬೇಕಂತ ಹೇಳೋನು ಯಾವನಿದ್ದಾನೆ ಹೇಳಿ? ಯಾರಿದ್ದಾರೆ? ಹೇಳೋರು ಇದ್ದರು, ಕೇಳೋರು ಯಾರಿದ್ದಾರೆ? ರೀ? ದೇವ್ರ ಮೇಲೆ ನಿಂದೆ ಹಾಕ್ತಾರೆ. ಪಾಪದ ಕೃತ್ಯಗಳನ್ನು ಮಾಡಿ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾದರೂ ತಿರ್ಗಾ ದೇವ್ರ ಮೇಲೆ ನಿಂದೆ ಹಾಕ್ತಾರೆ ಪ್ರೇರೆ. ದೇವರು ಈ ರೀತಿ ಮಾಡಬಾರ್ದಾಗಿತ್ತು, ಇಂಥವ್ರ ಪ್ರಾಣ ತಗೋಕೋಬಾರ್ದು ಆಗಿತ್ತು ಅಂತಾರೆ. ಅವರ ಜೀವನದಲ್ಲಿ, ಅವರ ಪ್ರವರ್ತನೆಯಲ್ಲಿ ಏನಾದರೂ ದೇವರ ಗುಣಲಕ್ಷಣಗಳು ಕಾಣ್ತಾ ಇದೆಯಾ? ಹೊಲಸ್ಸು ನಡತೆಯಿಂದ ನಡೆದುಕೊಳ್ಳುವಂಥ ಜನರಿಗೆ ಅಂತ್ಯವು ಕಾಯ್ದಿದೆ ಪ್ರಿಯರೇ. ಅಂತ್ಯ. ಪಬ್ಗಳಲ್ಲಿ ಕುಡಿಯುತ್ತಾ, ಕ್ಲಬ್ಗಳಲ್ಲಿ ಅರೆಬೆತ್ತಲೆ ವಸ್ತ್ರವನ್ನು ಹಾಕೊಂಡು ಡ್ಯಾನ್ಸ್ ಮಾಡುತ್ತಾ, ಈ ದೇಹವೆಂಬ ದೇವಾಲಯದೊಳಗಡೆ ಕೆಟ್ಟ ರಸಾಯನಗಳನ್ನು, ಡ್ರಿಂಕ್ಸ್ಗಳನ್ನು ಕುಡಿಯುತ್ತಾ ಜನರ ಮುಂದೆ ನಮ್ಮ ದೇಹವನ್ನು ಬೆತ್ತಲವಾಗಿ ತೋರಿಸಿದ್ರೆ ದೇವರು ಬಿಡ್ತಾರಾ ಪ್ರೇರೆ? ದೇವರು ಬಿಡ್ತಾರಾ? ಒಂದು ಮಾತನ್ನು ಗಮನಿಸೋಣ ಪ್ರೇರೆ. ಯೋಬನ ಗ್ರಂಥ ಇದನ್ನು ಗಮನದಲ್ಲಿಟ್ಟುಕೊಳ್ಳೋಣ. ಮೊನ್ನೆ ದಿವಸದಲ್ಲಿ ಗೋವಾದಲ್ಲಿ ಏನಾಯಿತು ಗೊತ್ತೋ ಪ್ರೇರೆ? ಗೋವಾದಲ್ಲಿ ಸುಮಾರು 23 ಜನದಿಂದ 25 ಜನ ಸುಟ್ಟಿ ಭಸ್ಮ ಆದರು. ಯಾಕೆ ಗೊತ್ತಾ? ದೇವರು ಸುಮಾರು 3,500 ವರ್ಷದಿಂದ ಬರೆಸಿದ್ದಾರೆ ಇಂಥವ್ರಿಗೋಸ್ಕರ. ಒಂದು ಮಾತನ್ನು ಇದೇ ನಾನು ನಿಮ್ಮ ಮುಂದೆ ಓದ್ತೀನಿ. ಯೋಬನ ಗ್ರಂಥ, ಬೈಬಲ್ ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತು ಇದ್ದದ್ದು ಹಾಗೆ ಹೇಳ್ತಾ ಇದ್ದೀನಿ ಪ್ರೇರೆ. ನಿಮ್ಮಿಂದ ಏನೂ ನನಗೆ ಬರಬೇಕಾಗಿಲ್ಲ.
ನನ್ನಿಂದ ಏನೂ ನಿಮ್ಗೆ ಬರಬೇಕಾಗಿಲ್ಲ. ಇರೋ ಮಾತು ಇದ್ದದಿದ್ದಾಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಕೇಳಿ, ಕಷ್ಟ ಆದರೆ ಬಿಡಿ. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನದಿಂದ. ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು, ಅವರ ಬಾಲಬಾಲೆಯರು ಕುಣಿದಾಡುವರು, ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಮೇಲ್ಗಡೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಎಲ್ಲಿ? ಗೋವಾದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಇಲ್ಲಿ ಡಿ ಜೆ ಸಾಂಗ್ಗೆ ಶಬ್ದ ಕೇಳಿಸ್ತಾ ಇಲ್ಲ. ಅದೇ ಹೇಳ್ತಾ ಇದ್ದಾರೆ ದೇವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ. ನಗ್ನಗ್ತಾ ಇದ್ದಾರೆ. ಮರಣ ಎದುರುಗಡೆ ಬರ್ತಾ ಇದೆ, ಮ್ಯಾಲ್ಗಡೆಯಿಂದ ಮರಣ ಬರ್ತಾ ಇದೆ ಬೆಂಕಿ ಮೂಲಕ. ಆದರೆ ಉಲ್ಲಾಸ, ಸಂತೋಷ. ಮುಂದೆ ಅವರು ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು. ಯಾವ ರೀತಿ ಸುಖ? ವ್ಯಭಿಚಾರ ಮಾಡುವಂಥ ಆಲೋಚನೆಯಿಂದ ಕೆಟ್ಟ ಹಾಡುಗಳಿಗೆ, ಅಂದರೆ ದೇಹವನ್ನು ತೋರಿಸಿಕೊಂಡು ಹಾಡಾಡುವಂಥ ಪರಿಸ್ಥಿತಿ ಏನು ಪ್ರಿಯರೇ ಅದು? ಎಂಥ ನೃತ್ಯಗಳು! ಮೈ ತುಂಬ ಬಟ್ಟೆ ಹಾಕ್ಕೊಂಡಿದ್ದೀರಾ? ದೇಹವೆಂಬುವಂಥ ದೇವಾಲಯನ ಮುಚ್ಕೊಂಡು ನೃತ್ಯ ಮಾಡ್ತಾಯಿದ್ದೀರಾ ಅಥವಾ ಬಿಚ್ಕೊಂಡು ನೃತ್ಯ ಮಾಡ್ತಾಯಿದ್ದೀರಾ? ಯಾವ ರೀತಿ ಇದೆ ನಮ್ಮ ಪ್ರವರ್ತನೆ? ದೇವರ ಮುಂದೆ ನಿಂದೆ ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ಆಲೋಚನೆ ಮಾಡಿ. ಮನುಷ್ಯನಲ್ಲಿ ತಪ್ಪಿರೋದಕ್ಕೋಸ್ಕರ ದೇವರು ಸಮಾಧಿಗೆ ಸೇರಿಸಿದ್ದಾನೆ. ಆಯುಷ್ಕಾಲ ಮುಗಿಯೋದ್ರೊಳಗಡೆ ಯಾಕೆ ಸಮಾಧಿಗೆ ಸೇರಿಸ್ತಾನೆ ಹೇಳಿ? ಮುಂದೆ ಓದ್ತೀನಿ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಆದರೆ ಇವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು, ನಿನ್ನ ಮಾರ್ಗಗಳು ತಿಳುವಳಿಕೆಗಳು ನಮಗೆ ಬೇಡ ಎಂದು ಹೇಳ್ತಾರಂತೆ. ದೇವರ ವಾಕ್ಯ, ದೇವರ ಮಾತು ಬೇಕಾಗಿಲ್ಲ. ಭಯಭಕ್ತಿಯ ಜೀವಿತ ಬೇಕಾಗಿಲ್ಲ ಮನುಷ್ಯನಿಗೆ. ತಿನ್ನಬೇಕು, ಕುಡಿಬೇಕು, ವ್ಯಭಿಚಾರ ಮಾಡಬೇಕು, ಹಾದ್ರ ಮಾಡಬೇಕು, ಕಳ್ತನ ಮಾಡಬೇಕು, ಕುಣಿಬೇಕು, ಇದೇ ಅವರ ಜೀವಿತ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೀತಾರೆ. ಸುಖ ಐತೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ಆದರೆ ಯಾವ ಸುಖ ಅದು? ದೇವರಲ್ಲಿ, ದೇವರ ಭಯಭಕ್ತಿಯಲ್ಲಿ ಕುಟುಂಬದ ಸಮೇತ ಸುಖವನ್ನು ಅನುಭವಿಸ್ತಾ ಇದ್ದೀವಾ? ಅಥವಾ ವ್ಯಭಿಚಾರದ ಆಲೋಚನೆಯಿಂದ ಅರೆಬೆತ್ತಲೆ ವಸ್ತ್ರವನ್ನು ಹಾಕ್ಕೊಂಡು ಕುಡಿಯುವಂಥ ಸ್ತ್ರೀಯನ್ನು ನೋಡಿ ನಿನ್ನ ದೇಹದಲ್ಲಿ ಕಾಮದ ಆತುರಗಳನ್ನು ಹುಟ್ಟಿಸಿಕೊಂಡು ಅದನ್ನು ನೀನು ನೋಡೋದಕ್ಕೆ ಅಪೇಕ್ಷೆ ಪಡ್ತಾ ಇದೆಯಾ? ಭಕ್ತಿಯ ಜೀವಿತನ ಅದು? ನಿಜವಾಗ್ಲೂ ಭಕ್ತಿಯ ಜೀವಿತನ? ಭಕ್ತಿಯ ಜೀವಿತ ಅಂದರೆ ಅಂಥ ದುರ್ಮರಣಗಳು ಬರಲ್ಲ ಪ್ರಿಯರೇ. ಭಕ್ತಿಯ ಜೀವಿತದಲ್ಲಿ ಅಂಥ ದುರ್ಮರಣಗಳು ಬರಲ್ಲ. ಒಂದು ವೇಳೆ ಬಂದರೂ ದೇವರ ಆಯುಷ್ಕಾಲ ಕೊಟ್ಟಿರ್ತಾರೆ ಪ್ರಿಯರೇ. ಅರ್ಥ ಆಯ್ತಾ? ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಸಾಯ್ತಾ ಇದ್ದಾರೆ ಅಂದರೆ ಯಾಕೆ ಹೇಳಿ? ಪಾಪದಲ್ಲ ಮುಳುಗಿದಾನೆ ಮನುಷ್ಯ. ಪಾಪದಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಇಲ್ಲ ಆತನಿಗೆ. ತಿನ್ನಬೇಕು, ಕುಡಿಬೇಕು. ಏನು ಬೇರೆ? ವ್ಯಭಿಚಾರದ ಆಲೋಚನೆನಾ? ಅರೆಬೆತ್ತಲೆ ಹಾಕ್ಕೊಂಡು ಕುಣಿಯೋರ್ಗಾದ್ರೂ ಅವ್ರಿಗಾದ್ರೂ ಬೇಕಲ್ವಾ? ಒಂಚೂರು ಆಲೋಚನೆ ಬೇಕಲ್ವ? ಚಿಕ್ಕ ಮಕ್ಕಳಿರ್ತಾರೆ, ಯೌವನಸ್ಥರು ಅಂತಾರೆ. ಏನು ಪ್ರೇರೆ ಹಿಡ್ಕೊಂಡು ಬಲಾತ್ಕಾರ ಮಾಡಿದ್ರೆ ಏನು ಮಾಡ್ತೀರಾ? ಅವಾಗ ಹಾಕಿಸ್ತೀರಾ ಟಿ ವಿಲಿ? ಯಾರಿಗೂ ಅಣ್ಣದಿರಿಲ್ವಾ? ನಿಮಗೆ ತಮ್ಮಂದಿರಿಲ್ವಾ, ತಾಯಿದಿರಿಲ್ವ ಅಂತ ಅವಾಗ ಹಾಕಿಸ್ತೀರಾ ಟಿ ವಿಲಿ? ಯಾಕ್ರಮ್ಮ ನೀವು ಹಂಗೆ ಕುಣಿಯೋರಿಗೆ ನಿಮಗೆ ಅಣ್ಣ ತಮ್ಮದಿರಿಲ್ಲ, ಮನೇಲಿ ತಂದೆ ತಾಯಿಗಳು ಯಾರು ಇಲ್ವಾ? ಯಾರು ನಿಮ್ಮ ಬುದ್ಧಿ ಪಾಠ ಕಲಿಸಿಲ್ವಾ? ಸ್ವಲ್ಪ ಹಣ ಸಿಗ್ತದಂತ ಮೈಯಲ್ಲಿರುವಂಥ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತೀರಾ? ಏನು ಪ್ರಿಯರೇ, ಏನಾಗ್ತಾಯಿದೆ ಸಮಾಜ? ಯಾವಾಗ ನಾವು ತಿಳ್ಕೊತೀವಿ ದೇವ್ರ ಮನಸ್ಸನ್ನು? ಇದು ಜೀವನನ? ಇದು ದೇಹ ತೋರಿಸ್ಕೊಂಡು ಬದುಕುವಂಥದ್ದು ಜೀವನನ? ವೇಷವಾಟಿಕೆ ಮಾಡ್ಕೊಂಡು ಬದುಕೋದು ಜೀವನನ ಇದು? ನಾಯಿ ಆದರೂ ಎಷ್ಟೋ ಪವಿತ್ರವಾಗಿ ಬದುಕ್ತಾ ಇದ್ದಾಳ್ರಿ. ಒಂದು ಪಾರಿವಾಳ ನೋಡಿ, ಪಾರಿವಾಳ ಒಬ್ಬನ ಜೊತೆ ಒಂದು ಸಂಬಂಧ ಮಾಡಿಕೊಂಡ್ರೆ ಮತ್ತೊಂದು ಪಾರಿವಾಳನ ಸೇರಿಸಲ್ಲ ಹತ್ರ. ನಾವು ಹಣ ಸಂಪಾದನೆಗೋಸ್ಕರ ಮಕ್ಕಳು ಜೀವನ ನಾಳೆ ದಿವಸ ಏನಾಗುತ್ತೋ, ಶಾಪಗ್ರಸ್ತರಾಯ್ತಾರೆ ಅಂತಲೂ ಆಲೋಚನೆ ಮಾಡಲ್ಲ ನಾವು. ಹಣ ಬೇಕು ಇವಾಗ. ಹಣ ಬೇಕು ಅಂದರೆ ಎಂಥ ಬಟ್ಟೆ ಬೇಕಾದ್ರೂ ಹಾಕೋತೀನಿ, ಎಂಥ ನೃತ್ಯ ಬೇಕಾದ್ರೂ ಆಡ್ತೀನಿ, ಎಷ್ಟು ಜನದಂದ್ರೆ ಮುಂದೆ ಬೇಕಾದ್ರೂ ನಾನು ಬಿಚ್ಚಾಕೊಂಡು ಕುಣಿತೀನಿ. ಇದಾ? ಏನಾಗಿದೆ ನಿಮಗೆ? ಯಾವಾಗ ಬದಲಾಗ್ತೀವಿ? ದೇಹ ಇದು ದೇವಾಲಯ, ಗರ್ಭಗುಡಿ ಇದು, ಗರ್ಭಗುಡಿ. ಒಂದು ಮಾತನ್ನು ಕಡೆದಾಗಿ ತಿಳಿಸಿ ನಿಮ್ಮನ್ನು ಎಚ್ಚರಿಸ್ತೀನಿ ಪ್ರಿಯರೇ. ದೇವರ ಮಾತು ಇದು, ನನ್ನ ಮನೆ ಮಾತಾ ಇದು. ಸತ್ಯವೇದ ಗ್ರಂಥದಲ್ಲಿರೋಂಥ ಮಾತು ಇರೋದಿದ್ದಾಗ ಹೇಳ್ತೀನಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರಿ ಮಾನವರೇ. ತಿಳ್ಕೊಳ್ಳಿ, ಈ ದೇಹವೆಂಬುವಂಥ ಗರ್ಭಗುಡಿಲಿ ಸಿಗರೇಟ್ ಹೊಗೆಗಳು, ಗುಟ್ಕಾಗಳ ರಸಗಳು ಅಥವಾ ಗಾಂಜಗಳು
ಅಥವಾ ಮದ್ಯಗಳು ಸೇವಿಸೋರನ್ನೇ ಆಲೋಚನೆ ಮಾಡಿ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು, ಒಂದು ಆತ್ಮ ಐತೆ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯೋದೋ, ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಪವಿತ್ರವಾದ ಆಲಯವು ನಾವು. ದೇವರೇ ಕೆಡಿಸಿದ್ದಾರೆ, ಕೇಸ್ ಹಾಕ್ತೀರಾ ದೇವ್ರ ಮೇಲೆ ಕೇಸ್ ಹಾಕ್ತೀರಾ? ಬೇಡ ಪ್ರಿಯರೇ, ಬೇಡ. ಏನಾಗಿದೆ ಪ್ರಿಯರೇ ಪ್ರಪಂಚಕ್ಕೆ? ಹೊಲಸು ಡ್ಯಾನ್ಸ್ಗಳನ್ನು, ಹೊಲಸು ಹಾಡುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ನೀವು? ಕ್ಷಣಿಕವಾದಂಥ ಸುಖ, 5 ನಿಮಿಷದ ಸುಖ ಅಷ್ಟೇ, ನಿಮ್ಮ ದೇಹದಲ್ಲಿರುವಂಥ ರಕ್ತ ಖಾಲಿಯಾಗೋರ್ಗೂ ಆ ಸುಖ. ನಂತರ ನಾನು ಯಾಕಪ್ಪ ಈ ರೀತಿ ಪಾಪದ ಜೀವಿತಕ್ಕೆ ಹೋದೆ ಅಂತ ಅನಿಸುತ್ತೆ. ಬೇಡ, ನಿಮ್ಮ ಹೆಂಡತಿಯಲ್ಲಿ ನೀವು ಸುಖವಾಗಿರಿ, ನಿಮ್ಮ ಗಂಡಂದಿರಲ್ಲಿ ನೀವು ಸುಖವಾಗಿರಿ, ಮಾನ ಮರ್ಯಾದೆಯಿಂದ ಬದುಕಿ, ಮೈ ತುಂಬ ಬಟ್ಟೆ ಹಾಕಿ. ಬೇಡ ಪ್ರಿಯರೇ, ದೇವರು ಹೊಡೆದ್ರೆ ಮಾತ್ರ ಕಾಪಾಡೋರು ಯಾರೂ ಇರಲ್ಲ. ದೇವರ ಕಿಡಿ ಹತ್ಕೋತು ಅಂದರೆ ಯಾರು ನಂದಿಸೋಕ್ಕಾಗಲ್ಲ. ಯಾವ ಫೈರ್ ಇಂಜನ್ ಬಂದ್ರೂ ಅದನ್ನು ಆರ್ಸೋಕ್ಕಾಗಲ್ಲ. ದೇವರು ಎಂಥ ಜಾಗದಲ್ಲಿ ಟಾರ್ಗೆಟ್ ಮಾಡಿ ಸುಡ್ತಾರೆ ಅಂದರೆ ನಿಜವಾಗ್ಲೂ ಆರ್ಸೋಕ್ಕೆ ಯಾವ ಫೈರ್ ಇಂಜಿನ್ನು ಇರೋಲ್ಲ. ನೀರು ಒಳಗಡೆ, ಸಮುದ್ರದ ಒಳಗಡೆ ಇದ್ರೂ ಬಿಡಲ್ಲ. ದೇವರು ಮನಸ್ಸು ಮಾಡಿದ್ರೆ ಅಂಥ ಬೆಂಕಿ. ಸೂರ್ಯನನ್ನು ನೋಡಿ ಒಂದು ಸಾರಿ ಧಗ 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 ಅಂತ ಉರಿತಾ ಇದ್ದಾನೆ. ಎಷ್ಟು ಮಳೆ ಬಂದ್ರೂ ಆ ಸೂರ್ಯನ ಉರಿತಾ ಇದ್ದಾನೆ. ಯಾಕೆ ಆರೋಗಲ್ವಾ ಸೂರ್ಯ? ದೇವರು ಉರಿಸ್ತಾ ಇರೋದ್ರಿಂದ ಆರೋಗಲ್ಲ. ದೇವರು ಬೆಂಕಿ ಇಟ್ಟರೆ ಪ್ರಪಂಚದಲ್ಲಿ ಯಾವ ಫೈರ್ ಇಂಜನ್ನು ಆರ್ಸೋಕ್ಕಾಗಲ್ಲ. ದೇವರು ಒಂದು ವೇಳೆ ಕಾಪಾಡಬೇಕು ಅಂದ್ಕೊಂಡ್ರೆ ಪ್ರಪಂಚ ಒಂದಾದರೂ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಬೇರೆ. ನೀವು ನನ್ನ ತಂಗಿ ಸಾಯ್ತಾರ, ನನ್ನ ತಂದಿರು, ಅಣ್ಣಂದಿರು, ಬೇರೆಯವರಲ್ಲ, ನನ್ನ ತಮ್ಮಂದಿರು, ನನ್ನ ತಾಯಂದಿರು, ನನ್ನ ತಂಗಿ ವಯಸ್ಸಿನವರು ಪ್ರೇರೆ, ನನ್ನ ಅಣ್ಣನ, ನನ್ನ ತಮ್ಮನ ವಯಸ್ಸಿನವರು ಪ್ರೇರೆ. ಎಚ್ಚರಿಸುವಂಥ ಒಂದು ಮನಸ್ಸು ಬಂದಿದೆ, ಅದಕ್ಕೋಸ್ಕರ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಹೊರತು ನನಗೇನೂ ಇಲ್ಲ ಪ್ರೇರೆ. ಮನಸ್ಸು ನೋಯ್ತಾ ಇದೆ ಪ್ರೇರೆ. 23-25 ಜನ ದೇವ ಭಕ್ತಿಯಲ್ಲೋ ದೇವರ ಜ್ಞಾನದಲ್ಲೋ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ ಪ್ರೇರೆ, ಸ್ವರ್ಗಕ್ಕೆ ಸೇರ್ಕೋತೀವಿ. ಏನು ಪ್ರೇರೆ? ಯಾವ ಲೆಕ್ಕಾಚಾರದಲ್ಲಿ ದೇವ್ರ ಮುಂದೆ ಹೋಗಿ ನಾವು ನಿಂತ್ಕೊಳ್ಳೋಕ್ಕಾಗತ್ತೆ ಹೇಳಿ ಪ್ರೇರೆ? ಏನು ಮಾಡ್ತಾ ಇದ್ದಪ್ಪ ನಿನಗೆ ಆ ರೀತಿ ಬೆಂಕಿ ಎತ್ಕೊಂಡಾಗ ಏನು ಮಾಡ್ತೀರಿ? ಬಟ್ಟೆ ಬಿಚ್ಕೊಂಡು ಹೆಣ್ಮಕ್ಳು ಕುಳಿತಾ ಇದ್ಲು, ಅವಳನ್ನ ನೋಡಿ ನಾನು ಅವಳನ್ನ ಅನುಭವಿಸೋ ಆಲೋಚನೆಯಲ್ಲಿ ನಾನಿದ್ದೆ. ಫುಲ್ಲು ಕುಡ್ದು ಅಮಲಿನಲ್ಲಿದ್ದೆ, DJ ಸಾಂಗ್ ಹಾಕ್ಕೊಂಡಿದ್ದೆ ಅಂದರೆ ದೇವ್ರು ಏನಂತಾರೆ? ನಾನು ತಪ್ಪು ಮಾಡಿಲ್ಲ ಕಣೋ, ನೀನು ಇಂಥ ದುಷ್ಟ ಮಾರ್ಗದಲ್ಲಿ ಇದ್ದಾಗಲೇ ನಾನು ನೀನು ಸಾಯಿಸಿರೋದು. ನೀನು ಭಯ ಭಕ್ತಿಯಿಂದ ಬದುಕುವಾಗ ನಾನು ಸಾಯಿಸಿದ್ರೆ ನನ್ನ ತಪ್ಪಿರೋದು. ನೀನು ದುಷ್ಟ ಆಲೋಚನೆ ಇದಕ್ಕೆ ನಾನು ಸಾಯಿಸಿದ್ದೀನಿ ಅಂತಾರೆ ದೇವರು. ಏನು ಹೇಳ್ತೀರಾ ಮೇಲಾಡೆ ಹೋದ್ಮೇಲೆ ಉತ್ತರ? ಏನೂ ಹೇಳೋಕ್ಕಾಗಲ್ಲ ಪ್ರೇರೆ. ದೇವ್ರ ಮುಂದೆ ನಾವು ಯಾರು ನಿಂತ್ಕೊಂಡು ಏನೂ ಮಾತಾಡೋಕ್ಕಾಗಲ್ಲ. ಆದದ್ದರಿಂದ ನಮ್ಮ ಜೀವಿತ ಕ್ಷಣಿಕವಾದದ್ದು, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂಥ ಹಬೆ. ಈ ಹಬೆ ಅಂತ ಜೀವನವನ್ನು ನಾವು ಭಯಭಕ್ತಿಯಿಂದ ಕಳೆಯಬೇಕೆಂದು ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.